ಜೆಡಿಎಸ್ ಇರ್ಲಿ ಕಾಂಗ್ರೆಸ್ ಇರ್ಲಿ ಯಾವುದೇ ಇರ್ಲಿ, ಸರ್ಕಾರ ಅಂದಮೇಲೆ ಸರ್ಕಾರ. ಅವರು ಯಾವುದೇ ಸರ್ಕಾರ ಕೊಟ್ಟಂತಹ ಒಂದು ಆದೇಶವನ್ನ ಮುಂದೆ ಬರುವಂತಹ ಪಕ್ಷದ ಸರ್ಕಾರವನ್ನು ಪಾಲಿಸಬೇಕು. ಸರ್ಕಾರ ನಿರಂತರವಾಗಿ ನಡೆಯುತ್ತೆ, ಪಕ್ಷಗಳು ಬರುತ್ತವೆ ಹೋಗುತ್ತವೆ, ಸರ್ಕಾರ ನಿರಂತರವಾಗಿರುತ್ತೆ. ರಾಜ್ಯಪಾಲರ ಅನುಮತಿಯೊಂದಿಗೆ ಆದೇಶದೊಂದಿಗೆ ಸಹಿ ಮಾಡಿದ ಮೇಲೆ ಮುಂದೆ ಬಂದಂತಹ ಸರ್ಕಾರವೂ ಸಹ ಅದಕ್ಕೆ ಬದ್ಧವಾಗಿರ್ಬೇಕು. ಡಿ.ಕೆ. ಶಿವಕುಮಾರ್ ಹೇಳದೆ ಬಿಟ್ಟಿದ್ದೇನು ಅಂದ್ರೆ, ಹಿಂದೆ 40% ಕಮಿಷನ್ ಅವ್ರು ಕೊಟ್ಟಿದ್ರಿ, ನಮಗೆಲ್ಲಿ ಬಿಲ್ ಕೊಡಬೇಕಾಗಿರೋರು ನಾವು, ನಮಗೆಲ್ಲಿ ಅಂತ. ಇದು ಇವತ್ತಿನ ಪರಿಸ್ಥಿತಿ. ಹಾಗಾಗಿ ಭ್ರಷ್ಟಾಚಾರ ಕೊನೆಯಾಗದೆ ನೀವೇನೋ ಈಗಲೂ ಅಷ್ಟೇ, ಮುಂದಕ್ಕೆ ನಾನು ಹಲವಾರು ಜನ ನೋಡಿದ್ದೀನಿ, ಮುಂದಕ್ಕೂ ಅಷ್ಟೇ ನೀವುಗಳು ನಿಮ್ಮ ಯಾವುದೇ ಸ್ಯಾಂಕ್ಷನ್ ಕರೆಕ್ಟ್ ಆಗಿದ್ರೆ ಯಾವನಾದ್ರೂ ಬದ್ಮಾಶ್ ಲಂಚ ಕೇಳಿದ್ರೆ ಲೋಕಾಯುಕ್ತ ಕೇಳಿ ನೀವು ಅವನ್ನ ಇಡಿಸ್ಬೇಕು, ಜೈಲ್ಗೆ ಹಾಕ್ಬೇಕು. ಆವಾಗ ನಿಮ್ಮ ಬಗ್ಗೆ ಅವ್ರಿಗೆ ಭಯ ಬರುತ್ತೆ. ಇಲ್ಲಾಂದ್ರೆ ನಾವು ನೀವು ಅಕ್ರಮ ಮಾಡ್ಕೊಳ್ತಾ ಹೋಗೋಣ ಅನ್ನೋ ತರಕ್ಕೆ ನಡೀತಾ ಇರುತ್ತೆ. ಇವತ್ತು ಇಡೀ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಇದೆ. ಇಂತಹ ಸಂದರ್ಭದಲ್ಲಿ 4 ಲಕ್ಷ ಅವರು ಹೇಳಿದ್ರು, ಸುಮಾರು 16 ಲಕ್ಷ ಗ್ರಾಹಕರಿಗೆ ಇವತ್ತು ಸಮಸ್ಯೆ ಆಗಿದೆ ಅಂತ ಹೇಳಿ ಬಹಳ ಒಳ್ಳೆಯ ಉದಾಹರಣೆ ಕೊಟ್ಟರು ಅಶ್ವಥ್ ನಾರಾಯಣ ಅವರು. ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗ್ತಾ ಇದೆ, ಆದ್ರೆ ಜನರಿಗೆ ಜಾಸ್ತಿ ಆಗ್ತಾನೆ ಇದೆ ಬಿಲ್ಲು. ಇಲ್ಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡುವಂತ ವೈಚಾರಿಕವಾದಂತ ಬೆಲೆ ಪದ್ಧತಿಯನ್ನ, ದರ ಪದ್ಧತಿಯನ್ನ ಇವರು ರೂಢಿಸ್ಕೊಂಡೇ ಇಲ್ಲ. ಹೆಚ್ಚು ಹಾಕ್ತಾನೆ ಇರ್ತಾರೆ. ಪ್ರತಿ ವರ್ಷ ಇದು ರೇಟ್ ಜಾಸ್ತಿ ಆಗ್ತಾ ಇರುತ್ತೆ, ಅದು ರೇಟ್ ಕಡಿಮೆ ಆಗ್ತಾನೆ ಇರುತ್ತೆ. ಯಾಕೆ? ಇವರು ಸಾಕ್ತಿರುವಂತ ಬಿಳಿ ಆನೆಗಳು ಇಷ್ಟು ಕಿಲೋವ್ಯಾಟ್ಗೆ ಇವನು, ಅದ್ರ ಮೇಲೆ ಅವನು ಪರ್ಮಿಷನ್ ಕೊಡಬೇಕು, ಮತ್ತೆ ಮೇಲಿಂದ ಕೆಳಗಿನ ತನಕ ನೀವೆಲ್ಲ ಬಿಲ್ಗಳನ್ನ ಅಥವಾ ಫೈಲ್ಗಳನ್ನ ಮೂವ್ ಮಾಡೋದಕ್ಕೆ ಲಂಚ ಕೊಡ್ತಾನೆ ಇರ್ಬೇಕು. ಸ್ಲ್ಯಾಬ್ ರೇಟ್. ಸೊ ಹೀಗೆಲ್ಲ ಇರುವಾಗ ಇಂಥ ಬಿಳಿಯಾನೆಗಳನ್ನ ಸಾಕೊಂಡು ಅದರಲ್ಲಿ ಆಡಳಿತದಲ್ಲಿ ಸುಧಾರಣೆಗಳನ್ನ ತರದೆ ಇವರು ಸರಳೀಕೃತ ಮಾಡದೆ ಅವರ ಲೈಸೆನ್ಸ್ ತಗೊಳ್ಳೋದನ್ನು, ಸ್ಯಾಂಕ್ಷನ್ ಮಾಡೋದನ್ನು ಕೇವಲ ಜನರಿಂದ ಸುಲಿಬೇಕು, ಲಂಚ ಹೊಡಿಬೇಕು ಅಂತಲೇ ಕೆಳಗಿಂದ ಮೇಲಿನ ತನಕ ಈ ವ್ಯವಸ್ಥೆ ನಡೀತಿರುವಂತದ್ದು. ಇವತ್ತು ಕೊಡ್ತಾರೆ, ಇಷ್ಟರಲ್ಲೇ ಕೊಡ್ತಾರೆ. ಈಗಾಗಲೇ ಸದನದಲ್ಲಿ ರವಿಕುಮಾರ್ ಅವರು ಬಂದಿದ್ದಾರೆ, ವಿಧಾನ ಪರಿಷತ್ತಲ್ಲಿ ಮಾತಾಡ್ತಾರೆ. ಅಶ್ವಥ್ ನಾರಾಯಣರವರು, ಬಿಜೆಪಿ ಅವರು, ಜೆಡಿಎಸ್ ಅವರು ಅಥವಾ ಕಾಂಗ್ರೆಸ್ನ ಕೆಲವು ಪಕ್ಷಾತೀತವಾಗಿ ಮಾತಾಡಬೇಕು ಈ ವಿಚಾರವಾಗಿ. ಕೇವಲ ಬಿಜೆಪಿ ಜೆಡಿಎಸ್ ನ ಎಂಎಲ್ಎಗಳಂತಲ್ಲ, ಪಕ್ಷಾತೀತವಾಗಿ ಕಾಂಗ್ರೆಸ್ನ ಎಂಎಲ್ಎಗಳು ಸೇರಿದಂತೆ ಮಾತಾಡ್ಬೇಕು. ಮಾತಾಡಿ ಜನರ ಸಮಸ್ಯೆ ಇದು. ನಿಮ್ಗೆ ಗೊತ್ತಿರಬಹುದು, ಇತ್ತೀಚೆಗೆ ಒಬ್ಬ IAS ಆಫೀಸರ್ ಸತ್ತೋದ. ಆ ಮನುಷ್ಯ ಬಹಳ ದೊಡ್ಡ ಭ್ರಷ್ಟ. ಈ ಸ್ಮಾರ್ಟ್ ಮೀಟರ್ ಅಲ್ಲಿ ಬಹಳ ಬೇನಾಮಿಯಾಗಿ ದುಡ್ಡು ಹೊಡೆದಿದ್ದಾನೆ ಅಂತ ಒಂದಷ್ಟು ಆರೋಪಗಳಿತ್ತು. ನಾನು ಅಶ್ವಥ್ ನಾರಾಯಣ ಅವ್ರನ್ನ ಅಭಿನಂದಿಸ್ತೀನಿ. ಈ ಸ್ಮಾರ್ಟ್ ವಿಚಾರದಲ್ಲಿ ಅವರು PIL ಹಾಕಿ ಹೈಕೋರ್ಟ್ ತನಕ ಹೋರಾಡಿದ್ದಾರೆ. ಬಹಳ ಅಪರೂಪಕ್ಕೆ ಇತ್ತೀಚಿನ ದಿನಗಳಲ್ಲಿ MLAಗಳು, ಮಿನಿಸ್ಟರ್ಗಳು ಅಥವಾ ಎಕ್ಸ್ MLAಗಳು, ಎಕ್ಸ್ ಮಿನಿಸ್ಟರ್ಗಳು ಈ ತರಹದ ಹೋರಾಟಕ್ಕೆ ಹೋಗ್ತಿರುವಂತದ್ದು. ಆದರೆ